ಇದೆಲ್ಲದರ ಮಧ್ಯೆ ನಿಮಗೆ ಒಂದು ಚಾನ್ಸ್ ಸಿಗುತ್ತೆ, ಕಿಚ್ಚ ಸುದೀಪ್ ಅವರು ಮಾಡಿದಂತ ಅಡುಗೆ ತಿನ್ನೋವಂಥ ಚಾನ್ಸ್. ಸೊ ಆ ಫೀಲ್ ಹೆಂಗಿತ್ತು, ಏನ್ ಮೆಸೇಜ್ ಇತ್ತು? ಅಮೇಝಿಂಗ್. ಅದು ಅಗೇನ್ ಅದೇ ಕಿಚ್ಚ ಸರ್ ಸಿಕ್ಕಿಲ್ಲ ಅಂದ್ರೆ ಅವ್ರು ಮಾಡಿದಂಥ ಅಡುಗೆ ಸಿಕ್ತು ನನಗೆ. ಅದು ಆ ಟೈಮ್ಗೆ ನಮಗೆ ಏನು ಹೇಳ್ತೀವಿ, ಮನೆಗೆ ಫುಡ್ ರಾಷನ್ ಕೂಡ ಬರ್ತಾ ಇರಲಿಲ್ಲ, ಲಕ್ಸುರಿ ಬಜೆಟ್ ಕೂಡ ಕಲ್ಕೊಂಡಿದ್ವಿ, ಟಾಸ್ಕ್ ಎಲ್ಲ ಮಾಡಿ ತುಂಬಾ ಆಯಾಸ ಆಗಿತ್ತು. ಆ ದಿನ ಕೂಡ ಅಷ್ಟೊಂದು ಚೆನ್ನಾಗಿರಲಿಲ್ಲ, ಏನೋ ನೆಗೆಟಿವಲ್ಲಿ ಹೋಗ್ತಾ ಇತ್ತು. ಯಾಕಂದರೆ ಮುದ್ದೆ ಟಾಸ್ಕಲ್ಲಿ ಯಾರೋ ತಿಂದಿದ್ದಾರೆ, ಎಲ್ರಿಗೂ ಶಿಕ್ಷೆ ಆಗತ್ತೆ ಆ ಥರ ಗ್ಯಾಸ್ ಕೂಡ ಆಫ್ ಆಗಿತ್ತು. ಸೊ ಆ ಪಾಯಿಂಟಲ್ಲಿ ಸಡನ್ನಾಗಿ ಸರ್ಪ್ರೈಸ್ ಆಗಿ ಇವರು ಊಟ ಕಳಿಸ್ತಾರೆ, ಮತ್ತು ಆಡಿಯೋದಲ್ಲಿ ಮಾತಾಡ್ತಾರೆ. ಕಿಚ್ಚ ಸರ್ ಅಲ್ಲಿ ನೋಡಿಬಿಟ್ಟು, ನಮ್ಮನ್ನೆಲ್ಲ ನೋಡಿಬಿಟ್ಟು ಕೇಳ್ತಾ ಇದ್ದಾರೆ ಹೆಂಗಿದೆ ಫುಡ್ಡು ಅಂತ. ದ್ಯಾಟ್ ವಾಸ್ ಅ ಸ್ಪೆಷಲ್ ಮ್ಯಾಜಿಕಲ್ ಮೂಮೆಂಟ್. ನಿಜವಾಗ್ಲೂ ಖುಷಿ ಆಯಿತು ನನಗೆ. ಸ್ಪೆಷಲ್ ಆಗಿ ಎಲ್ರಿಗೂ ಒಂದೊಂದು ಮೆಸೇಜ್ ಬರ್ದಿದ್ದಾರೆ. ನನಗೆ ಕ್ಯೂರಿಯಾಸಿಟಿ ಇತ್ತು ನನಗೇನು ಬರೀತಾರೆ ಅಂತ. ತುಳುವಲ್ಲಿ ನಮ್ಮ ಇದೆ ಕರಾವಳಿ ಭಾಷೆಯಲ್ಲಿ ತಿನ್ಲೆ ಮಾರ್ಯಾರೆ ಅಂತ ಬರೆದಿದ್ರು. ಅದನ್ನೇ ನೋಡ್ತಾ ಇದ್ದೆ. ನನಗೆ ಅದನ್ನು ತೊಗೊಂಡೋಗ್ಬಿಟ್ಟು ಓಪನ್ ಮಾಡೋಕ್ಕೂ ಅದನ್ನು ವೆಯ್ಟ್ ಮಾಡ್ತಾ ಇದ್ದೆ ನಾನು, ಇಲ್ಲಿ ಇದು ಮುಗ್ದೋಗ್ಬಿಡತ್ತೆ ಅಲ್ಲ ಅಂತ. ಸೊ ಇದನ್ನ ನಾನು ತೊಗೊಂಡು ಬಂದಿದ್ದೀನಿ, ತಿನ್ಲೆ ಮಾರ್ಯಾರ ಅಂತ ಏನು ಬರೆದಿದ್ದಾರೆ ಅವರು. ಪಾಪ ಅಂದರೆ ತುಂಬ ಖುಷಿ ಆಯಿತು. ಹೇಳಿದಾಗಲೂ ಹೇಳಿದೆ ನಾನು ಅವ್ರು ಕೇಳಿದಾಗ. ಸೊ ಊಟನೂ ತುಂಬ ಚೆನ್ನಾಗಿ ಮಾಡಿದರು. ಅದನ್ನ ನಾವು ಯಾವ ಥರ ಬಕಾಸುರ ಥರ ತಿಂದಿದ್ದೀವಿ ಅಂದರೆ, ಊಟ ಯಾರಿಗೆ ಸಿಗಲ್ಲವಲ್ಲ ಎಷ್ಟೋ ದಿನ. ಪ್ಲಸ್ ಕಿಚ್ಚ ಸರ್ ಮಾಡಿದ್ದು ಅದನ್ನ ನಾನು ಆ್ಯಕ್ಚುಲಿ ಸ್ವಲ್ಪ ಇವತ್ತೇ ಮುಗಿಸೋದು ಬೇಡ, ಎಲ್ಲರೂ ತಿಂದಿದ್ರು, ಮುಗಿಸೋದು ಬೇಡ ಅಂತ ಫ್ರಿಜ್ಜಲ್ಲೂ ಇಟ್ಟಿದ್ದೆ. ನೆಕ್ಸ್ಟ್ ದಿನ ನಾನು ತಿನ್ನಬೇಕು ಅದನ್ನ ಅಂತ. ಅದನ್ನ ಮುಕ್ಕಾಲು ಭಾಷೆ ಕುತುಕಾಲಿ ಅವರೇ ಮುಗಿಸ್ಬಿಟ್ರು.